ಅವ್ವ ಆವಾಗ್ಲೇ ಭಾರತೆ ತಿನ್ನು ಅಂತಂದ್ರೆ ತಿಂದೆ ಹೋದೆ. ಈಗ ನೋಡಿದ್ರೆ ಘನವಾಗಿ ಕೋಳಿ ಮುಳೆ ಕಡ್ಕೊಂಡ್ ಕೂತಿದ್ದೀನತ್ತೆ ನೀನು. ನಾನು ಕರ್ದಾಗೆ ತಿಂದಿದ್ರೆ ಏನಾಯ್ತಿತ್ತು ನಿನ್ಗೆ? ನೀನ್ ಔಸ್ಕೊಂಡಿದ್ನೆ ನೀನ್ ತಿನ್ಬೇಡ ಅಂತ. ನಾನೇ ಕರ್ದಿದ್ದೀನಿ ಭಾರತೆ ತಿನ್ನು ಅಂತ. ನಾನು ಕರೆದ್ರು ಬರ್ದೆ ಹೋದೆ. ಈಗ ಕದ್ದಂಗ್ ಕಣ್ಣಂಗ್ ತಿನ್ನೋದೇನು ಕಳ್ಳಿ ಹಂಗೆ ತಿನ್ನವಣ್ಣ ಬದ್ಕ. ನಾನು ನಿನ್ನಂಗೆ ಔಸ್ಕೊಳ್ಳೋದ ಕಾಣತ್ತೆ. ನಾ ಚೆನ್ನಾಗಿ ತಿನ್ಲಿ ಅಂತಾನೆ ಮಡಗಿರ್ತೀನಿ. ನಿನ್ನಂಗೆ ಸಂದ್ಕುಗಳಿಕೆ ಪೆಟ್ಟಿಗೆ ಒಳಿಕೆ ಗುಡಾನ್ ಬಳಿಕೆ ಮಡಿಕೊಂಡು ಕೊಳ್ಸಲ್ಲ ನಾನು. ಇವ ಸಿಗಾಕ ಬಿಟ್ಟಿನ ಏನ್ ಮಾಡೋಣ? ಸುಮ್ಮನಿದ್ ಬಿಟ್ರೆ ನನ್ನ ಮೇಲೆ ಸವಾರಿ ಮಾಡ್ಬಿಡ್ತಾಳೆ ಇವಳು. ಅಲ್ಲ ಬಿಗಿದ್ ಮಾತಾಡೆ, ಯಾಕ ಮಾತಾಡಿದೇನು? ಜನ ಮಾಡೋದು ನಿನ್ಗೆ? ನಾನು ನಿಮ್ಮ ಅಪ್ಪನ ಮನೆದ ನನ್ನಲ್ಲೊಂದು ಬಾಯ ಹೊಡಿಕೊ ಮಡಿಕೊಳ್ಳೋದ ನಾನು. ನನ್ನ ಎಕಡ ಅದು ತಿಂದ್ರೆ ಇದು ಕಾಳಕ ಮಾಡ್ಕೊಂಡ್ ಬಂದಿರೋದು. ಕಾಳಕ ಯಾಕ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ಕೊಳ್ಳೆ ಯಾಕ ತಿನ್ನು ಅನ್ನೋದಕ್ಕೆ ತಿಂತಾರದು. ಇಲ್ಲ ಅಂದಿದ್ರೆ ನಾಯಿ ತಿಂತಿತ್ತು. ಕಳ್ಳಿ ಅಂತಾರದು. ನಾನು ಕೆಂಪಕ್ಕ ಅಂದ್ರೆ ಕೆಂಪಕ್ಕ, ನ್ಯಾಯ ಅಂದ್ರೆ ಕೆಂಪಕ್ಕ. ನಾನು ಒಬ್ರು ಕಾಸೆ ಪಟ್ಟೋಳಲ್ಲ, ನಾನು ಒಬ್ರು ಕಾಸೆ ಪಡೋಳು ಅಲ್ಲ. ನಂದಿದ್ರೆ ಉಂಟಿನಿ, ಇಲ್ಲ ಅಂದ್ರೆ ಕಪಾಲ ತಲೆ ಕೊಡ್ತೀನಿ. ನಾನು ನಿಮ್ಮಪ್ಪನ ಮನೆದ ಇಲ್ಲ 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 ಏನ್ ಅನ್ಕೊಂಡಿದ್ದೀನ? ಏ ಕಳಕ ಮುಳೆ ತಿನ್ಕೊಂಡು ನಿಂತಿದ್ದಲ್ಲ ಹೇಳೋಳ್ಗೆ ನೀನ್ ತಂದಿದ್ದು ಅಂತ ಯಾಕೆ ನಿಂತಿದ್ದಿಲ್ಲ ನೀನು? ಕಣವ ಲಸ್ಮು, ನಮ್ಮನೇಲಿ ನಾನು ಮಾಡ್ಕೊಂಡು ತಗೊಂಬಂದಿದ್ದೆ ಕಣವ. ಯಾಕೋ ಕೋಳಿ ಬರ್ತಿನಂಗಾಗ್ಬಿಟ್ಟಿತ್ತು. ಅದಕ್ಕೆಯ ಮಾಡಿದೆ. ನಾನು ಇರೋಳಬ್ಳಲ್ವವ. ಎಷ್ಟು ಅಂತ ತಿಂದನು. ಅದಕ್ಕೆ ನೀನು ಇರ್ಲಿವಲ್ಲವ, ನಂಗೆ ಬಂದವಳೆ ಅಂತ ಗೊತ್ತಿಲ್ಲ. ಕೆಂಪಕ್ಕ ಒಬ್ಳೆ ಇದ್ಲಲ್ಲ, ತಡಿ ಕೆಂಪಕ್ಕಂಗೆ ಎಡ್ಕೊಡೋಣ ಪೀಸ ಅಂದ್ಬಿಟ್ಟು ಎರಡು ಪೀಸ್ ತಗೊಂಡು ನಾನು ಒಂದು ಹಂಗೆ ಕೊಡ್ಕೊಂಡು ಬಂದೆ ಕಣವ ಇಲ್ಲಿ ಗಂಟ. ಓಹೋ ಹೋ 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 ಕಳ್ಳಂಗನ್ ಪಿಳ್ಳೆನವ ನೀನು ಕಬಾಬ್ ಮಾಡ್ತಿದ್ದಿ ಏನ ಕಣಮ್ಮ? ನೀನು ಕಬಾಬ್ ಮಾಡಿದ್ದೆ ನಮ್ಮ ಕಣಮ್ಮ. ಕಬಾಬ್ಗೆ ಏನೇನು ಹಾಕ್ತಾರೆ ಹೇಳು ನೋಡೋಣ. ಇದು ಎಣ್ಣೆ ಮಗ, ನಾನು ಕಬಾಬೇ ಮಾಡಲ್ಲ ನಾನು ಕೇಳ್ತೇಳನೆಗ ಮಗ. ಅಯ್ಯೋ ನಾನು ಕಬಾಬ ಇಡೀ ಊರಿಗೆ ಮಾಡ್ಬೇಕಾದ್ರೆ ಮಾಡಿ ಬೀಸಾಕ್ತೀನಿ. ಅಯ್ಯೋ ನನ್ನ ಹಿಂಗೆ ಕೇಳ್ತಿಲ್ಲ ಮಗ ನೀನು ಲಕ್ಷ್ಮಿ. ಊರಿಗೆ ಮಾಡ್ತೀರಮ್ಮ, ಅದು ಹೆಂಗೆ ಮಾಡೋದು ಹೇಳಿ ನೋಡಮ್ಮ. ಅದು ಎಣ್ಣೆ ಮಗ. ಅಯ್ಯೋ ಬಲಿ ಇದ್ದಿ ಕೆಲಸ. ಅಯ್ಯೋ ಕೋಳಿ ಬಡ ಕಟ್ಸ್ಕೊಬರೋದು. ಅಯ್ಯೋ ನೀಷ್ಟೇ ಇಷ್ಟು ಪುಡಿಯ ಉದುರಿಸ್ಬಿಟ್ಟು ಹಿಂಗೆ ಕಾಲಿಸ್ಬಿಟ್ಟು ಎಣ್ಣೆ ಬಿಟ್ಬಿಟ್ಟು ಆಗೋಯ್ತದಲ್ಲವ. ಅದಿನ್ನೇನು ಬೋಂಡ ಮಾಡ್ದಂಗೆ ತಾನೆ ಅದವೇ, ನಿನಗೆ ಗೊತ್ತಿಲ್ವವ? ಏನೇನು ಹಸಿಟ್ಟು ಹಾಕಿ ನೀನು ಅದಕ್ಕೆ? ಅಯ್ಯೋ ತುಸ ಕಡಲೆ ಇಟ್ಟು, ತುಸ ಮೈದಾ ಇಟ್ಟು, ತುಸ ಅಕ್ಕಿ ಇಟ್ಟು ಎಲ್ಲ ಇಟ್ಟನ್ನ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಬಿಡೋದು ಕಣ್ಣೆ ಮಗ. ಇನ್ನೇನು ಹಾಕರತ್ಗೆ ಜನ ಹಾಕಿದ್ನಿ ಹೇಳ್ದೆ. ಮಟ್ಟ ಹಾಕಿಲ್ಲ ನೀನು ಪುಡಿ ತಂದಿರ್ಲಿಲ್ಲ ಅಂಗಡಿಲಿ ಹೇಳ್ದೆ. ಅಂಗಡಿಯಿಂದ ಪುಡಿ ತಂದಿದೆ, ಮೊಟ್ಟೆ ಹಾಕಿದೆ, ಎಲ್ಲ ಹಾಕಿದೆ. ಅದೆಲ್ಲ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮಾಡಿದೆ ಕಣ್ಣೆ. ಲಕ್ಷ್ಮಿ ಯಾಕಿಂಗ ನನ್ನ ಮೇಲೆ ನೀನು? ಗೊತ್ತಾಯ್ತು ಬಿಡು ಯಾರು ಮಾಡಿದ್ದು ಯಾರ ಮನೆದು ಅಂತ. ಬಾಡ್ ನೋಡಿದ್ರೆ ಗೊತ್ತಾಯ್ತದೆ. ತಿಂದಿದ್ನ ತಿಂದೆ ಅಂತ ಒಪ್ಕೊಳಕೇನು? ಅಲ್ಲ ಗದ್ದೆ ತಕ್ಕೋತೀನಿ ಅಂತ ಹೋಗ್ಬಿಟ್ಟು ಈಗ ನನ್ನ ನೋಡಕ್ ಬಂದಾಳೆ. ಏನು ಅವ್ರ ಅಪ್ಪನ ಮನೆಯಿಂದ ಮಾಡ್ಕೊಂಡ್ ತಂದ್ಬಿಟ್ಟವಳಲ್ಲ, ಅದ ತಿನ್ಕೊಬಿಡ್ತಾರೆ ಅಂದ್ಬಿಟ್ಟು ಚಕ್ಕಂಗ್ ಮಾಡಕ್ ಬಂದಾಳೆ. ಇನ್ನೊಂತಳ ಇರ್ಬೇಕಣ್ಣೆ. ಅವ ತಾಯಿ, ನಾನು ಇನ್ನಂತ ಬುದ್ಧಿಯೇ ಕಲ್ತಿಲ್ಲ. ನಾನು ಚೆಕ್ ಮಾಡಕ್ಕೇನು ಬರ್ಲಿಲ್ಲ. ಶಾಂತಕ್ಕ ದಾರಿ ಸಿಕ್ಕದ್ಲು. ಎರಡು ಒಬ್ಬಟ್ಟು ತಂದಿದ್ನಲ್ಲ, ಎರಡು ಒಬ್ಬಟ್ಟು ಅವಳಿಗೆ ಎರಡು ಒಬ್ಬಟ್ಟು ಕೊಟ್ಬಿಟ್ಟಾಗಣ ಅಂದ್ಬಿಟ್ಟು ಬಂದೆ ನಾನು. ನೀನು ಹಿಂಗೆ ತಿಂತ ಕೂತಿದ್ದಿ ಅಂತ ಗೊತ್ತಿದ್ದಿದ್ರೆ ನಾನೇನು ಇದೇ ಮಾಡ್ತಿರ್ಲಿಲ್ಲ. ತಿನ್ನು, ನಾನು ಬೇಡ ಅನ್ನಲ್ಲ ಕಣ. ತಿನ್ನೋ ಬದುಕು ಯಾರು ತಿಂದ್ರು ಮಣ್ಣೆ ಅದು ತಿನ್ ಸಾಯಿ. ಅಯ್ಯೋ ಒಬ್ಬಟ್ಟೆಲ್ಲ ತಂದಿದ್ಯಾವ. ಅಯ್ಯೋ ನನಗೆ ಒಬ್ಬಟ್ಟು ಅಂದರೆ ಆಸೆ ಕಣವ ಲಕ್ಷ್ಮಿ. ಒಬ್ಬಟ್ಟು ಅಂದರೆ ನನಗೆ ಪಂಚ ಪ್ರಾಣ. ಒಬ್ಬಟ್ಟು ಆ ಕಡಲೆಬೇಳೆ ವಡೆ ಅಂದುಬಿಟ್ರಂತುವೆ ಅಯ್ಯೋ ನನಗಂತೂ ಎಷ್ಟು ಕೊಟ್ಟರು ತಿಂತೀನಿ ಕಣವ. ಅಯ್ಯೋ ಬಾರಮ್ಮ, ನಿನಗೆಲ್ದು ಒಬ್ಬಟ್ಟೆ ಕೊಡ್ತೀನಿ ಕಣ. ಎರಡು ತಿನ್ಕೊಂಡೋಗಿವಿ. ಅದು ಅಲ್ದೆಯಾ ನಮ್ಮ ಅತ್ತೆಗೆ ಕಬಾಬ್ ಮಾಡ್ಕೊಬಂದು ಕೊಟ್ಟಿದ್ದೀನಿ. ನೀನು ನಿನ್ಗೆ ಒಬ್ಬಟ್ಟು ಕೊಡಕ್ಕಿಲ್ಲ ನಾನು. ಓ ಕಣವ, ನಾನಂತುವೆ ನಂತವೇನಿದ್ರೂ ಹಂಚೆ ತಿನ್ನೋದು ಕಣವ ನಾನು. ನಾಲ್ಕು ಚೆನ್ನಾಗಿ ಕೊಟ್ಟು ತಿಂದ್ರೆ ನಂಗೆ ನೆಮ್ಮದಿ ಕಣಮ್ಮ. ಊರೆಲ್ಲ ಅದನ್ನೇ ಹೇಳ್ತಾರೆ. ಕಾಳಮ್ಮ ಅಯ್ಯೋ 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 ಒಸಿ ಅಂಚಳೆ ಒಸಿ ಅಂಚಳೆ. ಅವ್ರ ಇವ್ರದಲ್ಲಿ ಕದ್ದಿದ್ನೆಲ್ಲ ಊರಿಗೆಲ್ಲ ಅಂತಾಳೆ ಅಂತಾನೆ ಮಾತಾಡ್ತಾರೆ ಕಣವ. ದಿಟ ದಿಟ ಅಯ್ಯೋ ಇಡೀ ಊರೇ ಮಾತಾಡ್ತದೆ. ಕಾಳಮ್ಮ ದಾನ್ಸೂರ ವೀರ ಕರುಣೆ ಅಂತ ಇಡೀ ಊರೇ ಮಾತಾಡ್ತದೆ ಕಣವ. ನೀ ಕಾಳಿ ಒಸಿ ಕೊಡ್ಲೇ ಬಿಲ್ಡಪ್ಪ, ಅವ್ಗೆಲ್ಲ ಗೊತ್ತಾಗದೆ ಕಣ. ಒಸಿ ಕೊಡು. ತಿಂತಾ ಇದ್ರಿ ತಿಂದ್ರಿ, ನಾನು ಎರಡೆರಡು ಒಬ್ಬಟ್ಟು ತಗೊಂಡೋಗ್ತೀನಿ. ನಾನು ಎರಡೆರಡು ಒಬ್ಬಟ್ಟು ತಗೊಂಡಿದ್ದೀನಿ. ಅತ್ತೆ ತಿನ್ನಂಗಿದ್ರೆ ತಿನ್ನು, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಕಣ. ಹೋಗು, ಯಾರು ಗದ್ಕೆದವ್ರಿಗೆ ಹೇಳ್ಕೊ ಹೋಗು. ನಿಮ್ಮ ಅಪ್ಪನ ಮನೆ ತಿನ್ನದ ನಾನು ನನ್ನ ಎಡೆಗೂ ಕೊಡದ ಕಣ. ಹೋಗು ಕಳಮ್ಮ. ಅಲ್ಲವೇ ನಿಂಗೆ ಬೇಕು ಅಂದ್ರೆ ತಾಣದಮ್ಮ. ನಾನು ಎರಡು ಮಡ್ಲಿಗೆ ಮಾಡಿಕೊಂಡಿದ್ದೀನಿ, ಅಲ್ಲಿ ಕೊಟ್ಬಿಟ್ಟೈತೀನಿ ಶಾಂತಕ್ಕನಿಗೆ ಕಣವ. ಹೋಗವ, ನಾನು ನಿಮ್ಮ ಅತ್ತೆ ತವ ಎರಡು ಇಸ್ಕೊಂಡೋಯ್ತೀನಿ. ಹೋಗು ಹೋಗವ ಹೋಗು. ನೀವು ನಂತವೇ ಏನು ಡ್ರಾಮಾ ಆಡ್ತಾರೆ ಇಬ್ರುವೇ. ಚೆನ್ನಾಗೆ ತಿಂತಾವ್ರೆ. ಬಾಡ ನಮ್ಮ ಅಪ್ಪನ ಮನೆದ ತಿನ್ನೋದೇ ಇಲ್ಲ ಅನ್ನಂಗೆ ಬಿಲ್ಡಪ್ ಕೊಡ್ತಾಳೆ ಮತ್ತೆ. ನೋಡಿ ಅದಕ್ಕೆ ಹೇಳಿದ್ದು ಬೇಡ ಅಂತ ಬಂದವಳೆ. ತಿಂದನೋ ಇಲ್ವೋ ಅಂತ ನೋಡಕ್ಕೆ ಚೆಕ್ ಮಾಡಕ್ಕೆ ಬಂದವಳೆ ಇವಳು. ಕೆಟ್ಟ ನನ್ನ ಸೌತಿ ಮಗಳು. ಅಯ್ಯೋ ಬುಡ್ನಿ ಗೊತ್ತಾರು ಗೊತ್ತಾಗ್ತದೆ. ತಿನ್ನೆ ನೀನು. ಯಾಕೆ ಕೈಗೆ ಇಟ್ಕೊಂಡೆ ಕೂತಿದ್ದೀರ? ತಿನ್ನೆ, ಏನಾಗಲ್ಲ. ರುಚಿಯಾಗಿ ಮಾಡೋಳೆ ಕಣವ್ರವ್ವ. ಅಯ್ಯೋ ಬುಟ್ಟ ನಾನು ತಿನ್ಬೇಕು. ನನಗೆ ಯಾಕೋ ಬೈಕಟ್ಟಾದಂಗೆ ಆಗದೆ. ತಿಂತೀನಿ ಕಣ
ಏನಪ್ಪ ಎಂಡ್ರನ್ನ 2-3 ದಿವಸ ಊರಿಗೆ ಕಳ್ಸಿದಲ್ಲ ಈ ಸಲಿ ನಿಮ್ಮವ್ವ ಬುಟ್ಟವಳಲ್ಲ ಏನ್ ಬಗ್ಗೆ? ಅಯ್ಯೋ ವಟ ವಟ ಅಂತಲೇ ಇದ್ಲು ಕಣಮ್ಮ. ಮನೆ ಒಳಗಂತುವೆ ಅಯ್ಯೋ ಯವ್ವ ಎಲ್ಲ ನನ್ನ ಮೇಲೆ ಬಿಟ್ಬಿಟ್ಲು ಕೆಲಸವ. ಒಂದು ಹತ್ಲು ಕಡ್ಡಿ ತಗ್ ತೆಗೆದು ಮಡಗದೆ ಓದ್ಲು, ಕಳಿಸ್ಬಿಟ್ಟವನೇ ಎಂಡ್ರ ಅಂತ. ಎಲ್ಲ ನಾನೇ ಮಾಡಿದ್ದೀನಿ. ಅಯ್ಯೋ ಅವಳುವೆ ಸೆಕ್ನೆ ದಿನ ಆಗಿತ್ತು, ಹೋಗೇ ಇರ್ಲಿವಲ್ಲ ಅಂತ ಕಳಿಸ್ದೆ ಅಂದ್ಲು. ಎಲ್ಲ ಸರಿ ಆಯ್ತು. ನಮ್ಮವನೇ ಒಂಚೂರು ಅಯ್ಯೋ ಒಂಥರ ಆಡ್ತಾಳೆ. ಲೋ ಮಗ, ಯಾಕೆ ನಿಮ್ಮವನು ವಹಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ ನೀನು? ನನಗೇನು ಗೊತ್ತಿಲ್ಲ ಅನ್ನಂಗೆ. ಒಂಚೂರ ನಿಮ್ಮವ್ವ ಪೂರ್ವ ಸರಿ ಇಲ್ಲ ನಿಮ್ಮವ್ವ. ಅಯ್ಯವ ಯವ್ವ ಯಾವಾಗ್ಲೂ ಮನೇಲಿ ತಟ 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 ಅಂತಾಳೆ, ತಟವಾಣಿ ಹಂಗೆ. ಅದೇನೋ ನಿಜ ಕಣಕ, ಯಾವಾಗ್ಲೂ ವಟ ವಟ ಅಂತ ಇರ್ತಾಳೆ. ಯಾವಾಗ್ಲೂ ಏನಾದ್ರೂ ಆಗ್ಲಿ ಮಗಳಿಗೆ ಅಂತಾಳೆ. ಮಗಳು ಅದೇನ್ ಮಾಡ್ತಾ ಇದ್ದಾಳೋ ನನ್ಗಂತೂ ಒಂದು ಗೊತ್ತಿಲ್ಲ ಕಣಕ. ನಾವೇನಾರ ಕೇಳಿದ್ರೆ ಮರ್ರಂಬತ್ತಾಳೆ. ನಾನು ಏನಾರ ಮಾಡ್ಕೊಳ್ಳಿ ಸುಮ್ಮನಿದ್ದೀನ ತಗೆ. ಕೇಳ್ಬೇಕು ಕಣಪ್ಪ ನೀನು, ಹಿಂಗೆ ಬಿಟ್ರೆ ಆದತ್ತೆ. ಕೇಳ್ಬೇಕು ನೀನು ಬಾಯ್ ಬಿಟ್ಟಿ. ಅಲ್ಲೋಡು ನೀನೇನ್ರು ಬತ್ತಾವಳೆ. ಬೇಡ ಕಣೆ ಅಂದ್ರೆ ಒಬ್ಬಟ್ಟು ತರಕ್ ಹೋದ್ಲಿ ಇವಳು. ಅಯ್ಯೋ ಯಪ್ಪ ಹೋಗತ್ತಾಗಿ. ಲೇ ಲಕ್ಷ್ಮಿ, ಸೀನಪ್ಪ ಬೇರೆ ಗದ್ದೆ ತಕೋಬೇಕು ಅಂತ ಮಾಗ ಆಡ್ತಾನೆ. ನೀನು ನೋಡಿದ್ರೆ ಒಬ್ಬಟ್ಟು ತರಕ್ ಹೋದಳು ಅಲ್ಲೇ ಹೊಂಟದಲ್ಗಿ. ಈಗ ಕಾಳು ಬೈ ಹಾಕಿ ಮೈದಾ ಮಿದ್ದು ಮಾಡ್ಕೊಬರೋಳಂಗೆ. ಇಷ್ಟಕ್ಕ ಏನ್ ಮಾಡ್ತಿದ್ದಮ್ಮಿ ನೀನು? ಅಯ್ಯೋ ಸುಮ್ಮನೆ ಅಂತಕ್ಕ, ಏನು ಅಂತ ಹೇಳೋಣ ನಮ್ಮ ಅತ್ತೆದ. ನಾನು ಕೂಡ ಓದ್ಕೆ ಅಯ್ಯೋ ನಿಮ್ಮ ಅಪ್ಪನ ಮನೆದ ನಾನು ತಿಂದನೆ ಬಾಯಿಗಾರ ಬಿಡಲ್ಲ ಅಂತಂದ್ಲು. ಈಗ ನೋಡಿದ್ರೆ ಅಡುಗೆ ಮನೆ ಒಳಗೆ ಕಾಳಕ್ಕೂ ಕೂಡ ಹಾಕೊಂಡು ತಿಂದ ಕೂತವಳೆ. ಅದೇ ಅನ್ಕೊಂಡೆ ನಮ್ಮವ್ವ ಮೊದ್ಲೇ ನಕ್ಚಾರ್ಲಿ ಎಲ್ಲಿ ತಿಂದೆ ಕೂತವಳಲ್ಲ ಹೆಂಗಿದು ಅಂತ. ಓ ನೋಡು ಐತಾಗ ಬತ್ತಿದಂಗೆ ಅತ್ತಾಗ ಅಂಬ್ರಕೊಂಡವಳೆ ಮಡಿಕೆಗೆ. ಅಯ್ಯೋ ಯಪ್ಪ, ನಿಮ್ಮ ಅತ್ತೆ ಅಂತ ಅತ್ತೆ ಎಲ್ಲೂ ನೋಡಿಲ್ಲ ಕಣ್ಲೆ ಲಕ್ಷ್ಮಿ ನಾನು. ಅಯ್ಯೋ ನೀ ಕೊಟ್ಟಾಗ್ಲೇ ಇಸ್ಕೊಂಡು ತಿಂದಿದ್ದು ಏನಾಯ್ತಿತ್ತು? ಮರ್ಯಾದೆ ಹೊಂಟೈತಿತ್ತಂತ ನಿಮ್ಮ ಅತ್ತೆದು. ಅಯ್ಯೋ ಏನಾಯ್ತಿತ್ತು ಏನೋ ಕಾಣೆ ಕಣಕ್ಕ. ಈಗ ನೋಡಿದ್ರೆ ಅಡುಗೆ ಮನೆ ಒಳಗೆ ಕೂತ್ಕೊಂಡು ಮೂಳೆ ಕಟ್ಕೊಂಡು ಕೂತವಳೆ ಕಣಕ್ಕ. ಅದುವೇ ಒಬ್ಬಟ್ಟು ವಡೆ ಏನು ತಿಂತ ಇಲ್ಲ, ಮೂಳೆಗೆ ಅಂಬ್ರಕೊಂಡವಳೆ. ಒಂದಿಷ್ಟು ಕಬಾಬ್ ಮಾಡ್ಕೊಟ್ಟು ಕಳ್ಸಿತ್ತು ನಮ್ಮವ್ವ. ಕೋಳಿ ಇದು ಪಾರಮಲ್ಲಿ ನಮ್ಮ ಅಣ್ಣ ಅದ್ಯಾರೋ ಪಾರಮ್ ಗಿತ್ಕೆ ಅಂತ ಹೋಗಿತ್ತು ಕೋಳಿ ಪಾಮ್ಗೆ. ಅವ್ರೊಂದು 2-3 ಕೋಳಿ ಕೊಟ್ಬಿಟ್ಟಿದ್ರು ಅಂದ್ಬಿಟ್ಟು ನಮ್ಮ ಅತ್ತಿಗೆ ಎಲ್ಲನೂ ಕೋಳಿ ಇದು ಮಾಡಿತ್ತು ಕಬಾಬ. ಅದಕ್ಕೆ ಕಬಾಬ್ ಬೇಯಿಸ್ಕೊಟ್ಟಿತ್ತು ನಮ್ಮವ್ವ. ಅದ ಏನು ಕಬಾಬ್ಗೆ ಅಂಬ್ರಕೊಂಡವಳೆ. ಅದು ಅಲ್ದೆ ಕಾಳಕ್ಕೂ ಕೂಡ ಹಾಕೊಂಡವಳೆ. ಅಯ್ಯೋ ತಕ್ಕಂಗು ಮಕ್ಕಂಗು ತಾನಾನಿ ಅಂತ ಅವ್ರಿಬ್ರಿಗೆ ಸರಿ ಆಗ್ಬೇಕು. ಅಯ್ಯೋ ಆ ಕಾಳಮ್ಮ ಅಂತೂ ಮನೆನೇ ಸುತ್ತಳೆ ಕಾಣವ. ಅವ್ರ ಮನೆ ಏನ್ ಮಾಡಿದಾರು ಇವ್ರ ಮನೆ ಏನ್ ಮಾಡಿದಾರು ಅಂತ. ಬರಕ್ಕ ಯಾರು ತಿಂದ್ರು ಮಣ್ಣು. ನಾನು ಆವಾಗ್ಲೇ ಕೊಡಕ್ ಹೋದೆ ಕಣಕ್ಕ. ಅಯ್ಯೋ ಏನ್ ತಿಂದೇ ಇರೋಳಂಗೆ ಆಡ್ಬಿಟ್ಲು ನಮ್ಮ ಅತ್ತೆ. ಈಗ ನೋಡಿದ್ರೆ ತಿಂತ ಕೂತವಳೆ. ಅಯ್ಯೋ ತಕ್ಕ ತಿನ್ಲಿ ಅಂದ್ಬಿಟ್ಟು ನಾನು ಬಂದೆ, ಏನು ಮಾತಾಡ್ಲಿಲ್ಲ. ಅಯ್ಯೋ ತಿಂತಾಳ ಬಾರವ. ಯಾರು ತಿಂದ್ರು ಮಣ್ಣೆ ಕಣ. ತಿನ್ನ ಬಾಳ 4 ಜನ ತಿನ್ಬೇಕು ಕಣ. ಸಾಕವ್ ತಗೋ, ಇಲ್ಲೇ ಮಾಡದ್ದೆ ನಾನು ಒಬ್ಬಟ್ಟ ನಿನಗೆ ಅಂತ ತಂದ. ತಗೋ ತಿನ್ನು. ತರವ ತಿಂತೀನಿ. ಅಯ್ಯೋ ನಮ್ಮ ಮನೇಲವೇ ಹುಡುಗರವಲ್ಲ, ಹುಡುಗರು ಕೊಟ್ಬಿಟ್ಟು ನಾನೊಂದು ಚುತ್ತಿ ತಿಂತೀನಿ ಕೊಡು. ತಗೊಳಕ್ಕ 4 ಕಣ, ಎಲ್ಲಾರ್ಗು ಆಯ್ತವೆ ಕಣ ತಿನ್ನು. ಅಯ್ಯೋ ನಮ್ಮ ಅವ್ವ ಅಂತವೇ ನಮ್ಮ ಅತ್ತಿಗೆ ನಮ್ಮವ್ವ ಇಬ್ರುವೆ ಬರಿಕಲ್ ಹೋಯ್ತಿದ್ದಿ ಅಂತ ಅದು ಇದು ಏನೇನೋ ಮಾಡ್ಕೊಟ್ಟವ್ರೆ. ಅಯ್ಯೋ ವೈತ್ಪತಿ ಕಣಕ್ಕ, ತೋಟಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ನೋಡು ನಿಮ್ಮದು ಮಾತಾಡ್ಕೊಂಡು ತೋಟದ ದಿಗ್ಲೇ ಬಿಟ್ಬಿಟ್ಟೆ. ಫಸ್ಟು ತೋಟಕ್ಕೆ ಹೋಗ್ಬಿಟ್ಟು ಪೈತೇನ್ ಮಾಡ್ಬಿಟ್ಟು ದನಗಳವೇ ಹಿಡ್ಕೊ ಬಂದ್ಬಿಡೋಣ. ಆಮೇಲೆ ಬೇಕಾರೆ ಮಿಕ್ಕಿದ ಬದುಕು ಮಾಡ್ಕೊಳಕತ್ತದೆ. ಹಾ ಇಷ್ಟಿಂತಕ್ಕ ಒಬ್ಬನೇ ಮಾಡ್ಕೊತಿದ್ದೆ. ಈಗ ನಾನು ಕಂಡಲ್ಲ ಕಳ್ಳ ನೀನು. ನಡಿ ಬತ್ತೀನಿ ಕಣ. ಹೋಗೆ ಮಗ, ಒಬ್ರು ಎಷ್ಟು ಅಂತ ಮಾಡಕ್ಕಾದದ್ದು ಬದುಕ. ನೀನು ಹೋದ್ರೆ ಎಷ್ಟ ವಾಸೆ ಕಣ ಅವನಿಗೆ. ಅದೇ ಹೇಳಕ್ಕ ನೀನಾರ ಅವಳಿಗೆ. ಏನು ಹೇಳೋದು, ಸಂತಕ್ಕೇನು ಕಂಡಿಲ್ಲ ನನ್ನ ಬದುಕ. ನಡಿ. ನೋಡ್ರಪ್ಪ, ನಿಮಗೆ ಕಥೆ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾರ್ಗೂ ಕಬಾಬ್ ಮಾಡ್ಕೊಡ್ತೀನಿ ಒಂದಿನ.